ನಮಸ್ಕಾರ ಎಲ್ರಿಗೂ, ಹೇಗಿದ್ರಿ ಎಲ್ಲ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಬೀಚ್ ಸೈಡ್ ಹೋಗಿ ಒಂದು ಸ್ವಲ್ಪ ಸೈಡ್ ಸೀಯಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಅದಕ್ಕೆ ಬೇಗ ಫ್ರೆಶ್ ಅಪ್ ಆಗೋಕ್ಕಂತ ಹೊರಡ್ತಾ ಇದ್ದೀನಿ. 1 hour later. ಬೇಗ ಫ್ರೆಶ್ ಅಪ್ ಮಾಡಿಕೊಂಡು ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬೀಚಿಲಿಂದ ಒಂದು 8 ಕಿಲೋಮೀಟರ್ಸ್ ಇದೆ. ಪಕ್ಕದಲ್ಲೇ ಇದೆ ಬೀಚು, ಮಧ್ಯದಲ್ಲಿ ಬ್ಯಾಕ್ ವಾಟರ್ ಇರೋದ್ರಿಂದ ನಾವು ಕ್ಯಾಬ್ ಮಾಡಿಕೊಂಡು ಹೋಗಬೇಕಾಯಿತು. 8 ಕಿಲೋಮೀಟರ್ಸ್ ಇದೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಬೀಚಿಗೆ ಆ್ಯಕ್ಸಸ್ ಸಿಗುತ್ತೆ. ನಾವು ಹೋಟೆಲ್ ಅವ್ರನ್ನ ಕೇಳ್ದು ಈ ನಿಯರ್ ಬೈ ಯಾವುದು ಬೆಸ್ಟ್ ಬೀಚ್ ಅಂತ ಇದನ್ನು ಸಜೆಸ್ಟ್ ಮಾಡಿದ್ರು. ನಾನು ಅಂದ್ಕೊಂಡೆ ಒಳ್ಳೆ ಕ್ಲೀನಾಗಿ ನೀಟಾಗಿರುತ್ತೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಬೀಚಲ್ಲಿ ಮರಳಕ್ಕಿಂತನೂ ಜಾಸ್ತಿ ಪ್ಲಾಸ್ಟಿಕ್ಕು ಕಸಗಳೇ ಇದ್ದಾವೆ. ಆದರೆ ಅಲೆಗಳು ನೋಡೋದೇ ಒಂಥರ ಖುಷಿ. ಅಲೆಗಳು ನೋಡಿ ತುಂಬ ಖುಷಿ ಆಯಿತು. ಸ್ವಲ್ಪ ಹಾಗೆ ಈ ಬೋಟ್ನ ತಳ್ಳಿ ನೀರಿಗೆ ಹಾಕ್ಕೊಂಡು ಮೀನು ಹಿಡಿಯೋಣ ಅಂದ್ಕೊಂಡೆ. ಯಾರು ನೋಡಿಲ್ಲ. ಕಕ್ಕಸ ಇದು ಕಸ, ಕಸ ಪ್ಲಸ್ ಕಕ್ಕಸ, ಕಕ್ಕಸ ಮೈನಸ್ ಕಸ ಅಷ್ಟೇ. ಅಲ್ಲಿ ಕಪ್ಪು ಕಾಣ್ತಾ ಇರೋದು ನೀವು ಅಂದ್ಕೋಬೋದು ಅದೇನೋ ಐರನ್ ಕಂಟೆಂಟ್ ಅಂತ. ಆದರೆ ಅದು ಐರನ್ ಕಂಟೆಂಟ್ ಅಲ್ಲ, ಅದು ಸಮುದ್ರಕ್ಕೆ ಸೇರಿರೋ ಕೊಳಚೆ ನೀರಿಂದು ಗಲೀಜಿರುತ್ತಲ್ಲ ಅದು. ನಾವು ಮನುಷ್ಯರು ಏನಿದ್ದೀವಲ್ಲ, ನಾವು ಸಮುದ್ರನೂ ಬಿಟ್ಟಿಲ್ಲ, ಅದನ್ನು ಮಲಿನ ಮಾಡಿ ಹಾಕಿದ್ದೀವಿ. ಪ್ಲಾಸ್ಟಿಕ್ಕಿಂದ ಹಿಡಿದು ಕೊಳಚೆ ನೀರನ್ನು ಬಿಟ್ಟು ಮತ್ತು ಫ್ರೆಶ್ ಸಮುದ್ರದ ಮೀನು ಅಂತ ನಾವು ಆರಾಮಾಗಿ ತಿಂತೀವಿ. ನೋಡಿ ಇಲ್ಲಿ ಮರಳೇ ಕಾಣ್ತಾ ಇಲ್ಲ, ಅದಕ್ಕಿಂತನೂ ಜಾಸ್ತಿ ಕಸ ಮತ್ತು ಪ್ಲಾಸ್ಟಿಕ್ಗಳೇ ಕಾಣ್ತಿದ್ದಾವೆ. ನೋಡಿ, ಕಾಲು ಸಂದಿಗೆಲ್ಲ ಅವರು ಬೇಕಂತಲೇ ಪ್ಯಾಚಪ್ ಮಾಡೋಕ್ಕಂತ ಎಣ್ಣೆ ಬಾಟ್ಲಿಗಳನ್ನ ಹಾಕಿದ್ದಾರೆ. ನೋಡಿ, ಅಜ್ಜ ಬೇರೆ ಪಂಚಿನ ಮೇಲೆ ಎತ್ಕೊಂಡು ಕಟ್ಕೊಂಡು ಹೋಗ್ತಿದ್ದೆ. ಹೇಳೋಣ ಅಂದರೆ ಭಾಷೆನೂ ಬರೋದಿಲ್ಲ. ಇಲ್ಲಿ ಹಂಗೆ ಬರ್ತಿದ್ದೀನಿ, ಈ ಕಾಗೆಗಳು ನೋಡಿದ್ರೆ ತಮಿಳಲ್ಲಿ ಕಾಕ ಅಂತವೆ. ನನಗೇನು ಅರ್ಥನೇ ಆಗ್ತಿಲ್ಲ. ಸುಮ್ಮನೆ ಅಂದ್ಕೊಂಡು ಬೀಚೇನೋ ಅಷ್ಟು ಇಷ್ಟ ಆಗಿಲ್ಲ ನನಗೆ. ಬೀಚ್ ಅಂದರೆ ನಮ್ಮ ಕರ್ನಾಟಕದವು, ಎಷ್ಟು ದೂರ ಹೋದರೂ ಆಳ ಇಲ್ಲ. ಇದು ಹಂಗಲ್ಲ, ಸ್ಟಾರ್ಟಿಂಗಿಂದನೇ ಆಳ, ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಸುಮ್ಮನೆ ಹೋಟೆಲ್ಗೆ ವಾಪಸ್ ಬಂದು ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು. ಬ್ರೇಕ್ಫಾಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ಹೋಟೆಲಲ್ಲಿ. ತುಂಬ ಆಪ್ಷನ್ ಇತ್ತು. ನೋಡಿ, ಚಿಕನ್ ಇದೆ. ಚಿಕನ್ ಅಂದ ಕಡೆ ನಂದೊಂದು ಸ್ವಲ್ಪ ಕಣ್ಣು ದೊಡ್ಡ ಓಪನ್ ಆಗುತ್ತೆ. ತುಂಬ ಸಲಾಡ್ಸ್ ಎಲ್ಲ ಇಟ್ಟಿದ್ದರು, ವಿತ್ ಕೇಕ್ಸು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ವಿ. ಲಾಸ್ಟಿಗೆ ಒಂದು ಒಳ್ಳೆ ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ರೂಮಿಗೆ ಹೋದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.